ಹಾಯ್ ಫ್ರೆಂಡ್ಸ್, KVM ಕ್ರಿಯೇಷನ್ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ರೆಡ್ ಬಟನ್ ಕ್ಲಿಕ್ ಮಾಡಿ, ನಂತರ ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಒಂದು ಸೂಪರ್ ಲಾಗ್ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಹೇಳುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ಟಾಪಿಕ್ ಹೋಗಮ್ಮ. ಫ್ರೆಂಡ್ಸ್, ನಿಮಗೆ ಇವತ್ತು ಒಂದು ಸೂಪರ್ ಲಾಗ್ ಬಗ್ಗೆ ಹೇಳ್ಕೊತೀನಲ್ಲ ಫ್ರೆಂಡ್ಸ್. ನಿಮಗೆ ಈ ಕಾಲದಲ್ಲಿ ಎಲ್ಲರೂ ಪಿನ್ ಆ್ಯಂಡ್ ನೀವು ಪಾರ್ಟನ್ ಲಾಕನ್ನು ಯೂಸ್ ಮಾಡ್ತೀರಿ ಫ್ರೆಂಡ್ಸ್. ಇವೆಲ್ಲ ಹಳೆವಾಗಿದ್ದಾವೆ. ಈಗ ಒಂದು ಹೊಸ ಲಾಕ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಆ ಲಾಕ್ನಲ್ಲಿ ನೀವು ಜಸ್ಟ್ ಟಚ್ ಮಾಡ್ತೀರಿ ಫ್ರೆಂಡ್ಸ್, ಸಾಕು ಫ್ರೆಂಡ್ಸ್. ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಆ ಲಾಕ್ ಅನ್ನೋದು ಓಪನ್ ಆಗುತ್ತೆ. ಅದು ನಿಮಗೆ ಬಿಟ್ಟು ಯಾರೂ ಗೊತ್ತಿರ್ತಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಆ ಲಾಕ್ ಯಾವುದಂದರೆ ಫ್ರೆಂಡ್ಸ್, ನಿಮಗೆ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಸಿಗುತ್ತೆ ಫ್ರೆಂಡ್ಸ್. ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ಹೆಸರು ಬಂದು ನಾಕ್ ಲಾಕ್ ಅಂತ. ನೀವು ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ಓಪನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನಂತರ ನಿಮ್ಗೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒತ್ತಿ. ನಿಮ್ಗೆ ನಂತರ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಡಿ. ನೀವು ಇಲ್ಲಿ ಪಾರ್ಟನ್ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ನಿಮ್ಗೆ ಇಷ್ಟವಾದ ನಂಬರನ್ನು ಸೆಟ್ ಮಾಡ್ಕೊ ಪಾರ್ಟನ್ ಲಾಕನ್ನು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದು ತೋರ್ಸಕತ್ತೀನಿ ನಿಮ್ಗೆ. ಇಲ್ಲಿ ಲಾಕ್ ನಿಮಗೆ ಬಿಟ್ಟು ಯಾರು ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಹಾಗೂ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ರಿಕವರಿ ಪಾಸ್ವರ್ಡ್ ಅಂತ ಕೇಳ್ತಿದೆ ಫ್ರೆಂಡ್ಸ್. ಅಂದರೆ ನೀವು ಯಾವುದೋ ಒಂದು ನೀವು ಪಾಸ್ವರ್ಡನ್ನ ನೀವು ಮರ್ತೋದ್ರೆ ನಿಮಗೆ ಇಲ್ಲಿ ರಿಕವರಿ ಪಾಸ್ವರ್ಡ್ ಕೇಳ್ತಿದೆ ಫ್ರೆಂಡ್ಸ್. ಅಂದರೆ ಇಲ್ಲಿ ನಿಮಗೆ ಆ ಆನ್ಸರ್ ಮಾಡಿ ನಿಮಗೆ ನಿಮ್ಮ ಚೈಲ್ಡ್ಹುಡ್ ನೇಮ್ ಹೆಸರು ಟೈಪ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇಲ್ಲಿ ಕ್ವಶನ್ ಇದೆ ಫ್ರೆಂಡ್, ವಾಟ್ ಈಸ್ ಯುವರ್ ಚೈಲ್ಡ್ಹುಡ್ ನಿಕ್ ನೇಮ್ ಅಂತ ಅದ ಫ್ರೆಂಡ್ಸ್. ಆ ನಿಕ್ ನೇಮ್ ಹೆಸರು ನೀವು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್. ನಿಮ್ಮ ಹೆಸರನ್ನು ಟೈಪ್ ಮಾಡಿದ್ರೆ ನಿಮಗೆ ಮರ್ತೋದ ಪಾಸ್ವರ್ಡನ್ನು ಮತ್ತೆ ನೀವು ರಿಕವರಿ ಮಾಡ್ಕೋಬೋದು. ನಂತರ ಫ್ರೆಂಡ್ಸ್, ನಿಮ್ಗೆ ವಾಲ್ಪೇಪರ್ ನೋಡ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಯಾವ ವಾಲ್ಪೇಪರ್ನ ಸೆಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಒಂದು ಸೂಪರ್ ಆಗಿರೋ ವಾಲ್ಪೇಪರ್ ಇದೆ ಫ್ರೆಂಡ್ಸ್. ನಿಮಗೆ ನೀವು ಸೆಟ್ ಮಾಡ್ಕೋಬೋದು ನಿಮ್ಗೆ ಇಷ್ಟವಾದ ವಾಲ್ಪೇಪರನ್ನು. ಇಲ್ಲಿ ಜಸ್ಟ್ ಅದನ್ನು ಟ್ಯಾಪ್ ಮಾಡಿ ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿಟ್ರಾಯಿತು. ನಂತರ ನಿಮಗೆ ಕ್ಲಾಕ್ ತೋರಿಸೋದಲ್ಲ ಫ್ರೆಂಡ್. ನಿಮ್ಗೆ ಡಿಫ್ರೆಂಟ್ ಕ್ಲಾಕ್ಗಳು, ನಿಮ್ಗೆ ಇಷ್ಟವಾದ ಕ್ಲಾಕ್ಗಳನ್ನ ಸೆಟ್ ಮಾಡ್ಕೋಬೋದು. ಇಲ್ಲಿಗೆ ನೀವು ನಿಮ್ಗೆ ಯಾವ ಸ್ಟೈಲಲ್ಲಿ ಕ್ಲಾಕ್ ಬೇಕೋ ಆ ಸ್ಟೈಲಲ್ಲಿ ನೀವು ಕ್ಲಾಕ್ ಸೆಟ್ ಮಾಡ್ಕೊಳ್ಳಿ. ಆಯ್ತು ನೋಡಿ ಫ್ರೆಂಡ್ಸ್, ನಿಮಗೆ ಲಾಕ್ ಆನ್ ಆಗೋದು ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್. ಫ್ರೆಂಡ್ಸ್, ಇದರಲ್ಲಿ ನಿಮ್ಗೆ ಒಂದೊಂದು ಆಪ್ಷನ್ ಇದೆ ಫ್ರೆಂಡ್ಸ್. ನಿಮಗೆ ಪಕ್ಕದಲ್ಲಿ ಆ್ಯಪ್ ಲಾಕ್ ಅದಲ್ಲ ಫ್ರೆಂಡ್ಸ್. ಈ ಆ್ಯಪ್ ಲಾಕ್ನ ನೀವು ಲಾಕ್ ಮಾಡ್ಕೋಬೋದು. ಆ್ಯಪ್ಗಳನ್ನ ಇಲ್ಲಿಂದ ಆದರೆ ನೀವು ಲಾಕ್ ಮಾಡ್ಕೋಬೋದು ಆ್ಯಪ್ಗಳನ್ನು. ಹಾಗೆ ನಿಮ್ಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲೊಂದು ತೋರಿಸೋದು ನಿಮ್ಗೆ ಒಂದು ಆಪ್ಷನ್ ಕೆಳಗೆ ಅಡ್ವಾನ್ಸ್ ಫೀಚರ್ನಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಸೆಲ್ಫಿ ಅಂತ ಫ್ರೆಂಡ್ಸ್. ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ಯಾರನ್ನು ಅನ್ಲಾಕ್ ಮಾಡಲು ಟ್ರೈ ಮಾಡಿದರೆ ಅವ್ರ ಫೋಟೋ ಸಹ ತೋರಿಸುವ ಒಂದು ಆ್ಯಪ್ ಫ್ರೆಂಡ್ಸ್. ಅಂದರೆ ನಿಮಗೆ ಅವ್ರ ಫೋಟೋನ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತದೆ ಅವ್ರ ಫೋಟೋನ ನಿಮಗೆ. ಇದು ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.